ಇವತ್ತು ಅಂತಿಮ ದಿನದ ಏರ್ ಶೋ ಕಾರ್ಯಕ್ರಮ ನಡೀತಾ ಇದೆ. ಸಂಸದ ಯದುವೀರ್ ಒಡೆಯರ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಯದುವೀರ್ ಒಡೆಯರ್ ಅವರೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಯಲಹಂಕ ವಾಯು ನೆಲೆಯಲ್ಲಿ ಆಯೋಜನೆಯಾಗಿರುವಂತಹ ಏರ್ ಶೋ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. 5ನೇ ದಿನದಲ್ಲಿ ಸಾಕಷ್ಟು ಜನ ಬಂದು ಹೋಗುವಂತ ಕೆಲಸ ಆಗ್ತದೆ. ಜೊತೆಗೆ ಸಂಸದರಾಗಿರುವಂತಹ ಯದುವೀರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಬಂದು ವಿಸಿಟ್ ಹಾಕ್ತಾ ಇದ್ದಾರೆ. ಸಾಕಷ್ಟು ವಿಮಾನಗಳನ್ನು ನೋಡ್ತಾ ಇರುವಂತದ್ದು, ಪರಿಶೀಲನೆ ಮಾಡ್ತಾ ಇರುವಂತದ್ದು, ಅಲ್ಲಿನ ಮಾಹಿತಿಯನ್ನು ಕೂಡ ಕೇಳ್ಕೊಳ್ತಾ ಇರುವಂತದ್ದು. ಒಟ್ಟಾರೆ ಕೇಳ್ತಾ ಹೋಗೋಣ ಹೇಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಎನ್ನುವಂತ ನಿಟ್ಟಿನಲ್ಲಿ. ಸರ್ ನಮಸ್ತೆ ಸರ್, ತಾವು ಕೂಡ ಭಾಗಿಯಾಗಿದ್ದೀರಾ, ಸಾಕಷ್ಟು ವಿಮಾನಗಳನ್ನು ನೋಡ್ತಾ ಇದ್ದೀರಾ, ಅವುಗಳ ಪರಿಚಯವನ್ನು ಕೂಡ ಕೇಳ್ತಾ ಇದ್ದೀರಾ, ಮಾಹಿತಿಯನ್ನು ಕೇಳ್ತಾ ಇದ್ದೀರಾ. ಫಸ್ಟ್ ಟೈಮ್ ಬಂದಿರುವಂತದ್ದು ಅಥವಾ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಇಲ್ಲ, ಚಿಕ್ಕ ಹುಡುಗ ಆಗಿರೋ ಸಮಯದಿಂದನೂ ಈ ಏರೋ ಶೋಗೆ ಬರ್ತಾ ಇದೀವಿ. ಅತ್ಯಂತ ಒಂದು ಸಂತೋಷದ ವಿಷಯ. ಭಾರತದ ಒಂದು ಏನು ಏರೋಸ್ಫಿಯರ್ ಇದೆ, ಏರೋನಾಟಿಕ್ಸ್ ಇದೆ, ನಮ್ಮ ಡಿಫೆನ್ಸ್ ಕೇಪಬಿಲಿಟೀಸ್ ಏನೇ ನಾವೇ ಉತ್ಪಾದಿಸ್ತಾ ಇರೋದಂಥದ್ದು ಏನೇನು ಉತ್ಪನ್ನಗಳಿದಾವೆ, ತಂತ್ರಜ್ಞಾನ ಇದೆ, ಅದೆಲ್ಲ ನೋಡೋದು ಸಂತೋಷದ ವಿಷಯ. ಹೆಮ್ಮೆಯಿಂದ ಹೇಳ್ಬೋದು ಭಾರತೀಯ ಇದು ಒಂದು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ನಮ್ಮದೇ ಆದ ಒಂದು ಸ್ವಾವಲಂಬಿಕವಾಗಿ ನಾವು ಈ ಉತ್ಪನ್ನಗಳನ್ನು ನಾವು ಉತ್ಪಾದಿಸ್ತಾ ಇದೀವಿ ಅಂತ. ಸರ್, ಮೋದಿಯವರ ಕನಸಿನ ಕೂಸು ಅಂದ್ರೆ ಕೂಡ ತಪ್ಪಾಗಲ್ಲ ಸರ್. ಯಾಕಂದ್ರೆ ಬೆಂಗಳೂರಲ್ಲಿ ನಡೀತಿರುವಂತದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ದೇಶ ವಿದೇಶಗಳಿಂದ 30ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿರುವಂತದ್ದು, 50ಕ್ಕೂ ಹೆಚ್ಚು ದೇಶದ ವಿವಿಧ ಅಧಿಕಾರಿಗಳು ಭಾಗಿಯಾಗಿರುವಂತದ್ದು ಒಂದು ರೀತಿ ಖುಷಿಯಿಂದ ಅನ್ಸಲ್ವಾ ಸರ್? ಇದು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಬೇಕಾಗಿದೆ. ಇದು ಭಾರತೀಯ ಒಂದು ಡಿಫೆನ್ಸಿನ ಏನು ನಮ್ಮ ಭಾರತದ ರಕ್ಷಣೆಗಾಗಿ ನಾವೇ ಭಾರತೀಯರಾಗಿ ಭಾರತೀಯ ಉತ್ಪನ್ನಗಳನ್ನು ಬಳಸ್ತಾ ಇದೀವಿ. ಭಾರತೀಯರಿಂದಾನೇ ಭಾರತೀಯರ ರಕ್ಷಣೆ ಆಗ್ತಾ ಇರೋದು. ಅದು ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಅದು ನಾವು ಯಾವತ್ತು ನಾವು ಸ್ಮರಣೆ ಮಾಡಬೇಕಾಗಿದೆ, ಎಲ್ಲರಿಗೂ ಕೂಡ ತೋರಿಸ್ಬೇಕಾಗಿದೆ. ಮತ್ತೆ ಇಂಥ ಪ್ರದರ್ಶನ ಮೂಲಕ ಐ ಥಿಂಕ್ ಎಲ್ಲ ಭಾರತೀಯರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಸರ್, ಯಶಸ್ಸು ಒಳಗಡೆ ಕೂತಿದ್ರಿ, ತಾವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಏನನ್ಸ ಸರ್? ಇದು ಹಿಂದೆ ಇದ್ದಿದ್ದ ಕಿರಣ್ ಅದರದ್ದು ಅಭಿವೃದ್ಧಿ ಆಗಿ ಇದು ಯಶಸ್ಸನ್ನು ಇವಾಗ ಬಳಸ್ತಾ ಇದ್ದಾರೆ. ಇದು ತರಬೇತಿಗೋಸ್ಕರ ಉಪಯೋಗಿಸ್ತಾ ಇರುವಂತದ್ದು ಒಂದು ಏರ್ಕ್ರಾಫ್ಟ್. ಅದು ಕೂಡ ಸಂತೋಷ. ಇದರಿಂದ ಏನು ಅದರದ್ದು ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ತೇಜಸ್ ಇರ್ಬೋದು, ಇಲ್ಲಿ ಅನೇಕ ಸೂರ್ಯಕಿರಣ್ ಅನೇಕ ಏನು ಏರ್ಕ್ರಾಫ್ಟ್ಸ್ಗಳಿದಾವೆ, ಎಲ್ಲರೂ ಸಹ ಅಭಿವೃದ್ಧಿ ಆಗ್ತಾ ಇದೆ. ಮತ್ತು ಇದರ ಮೂಲಕ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ರಕ್ಷಣೆ ಆಗ್ತಾ ಇದೆ. ಭಾರತ ಸಹ ಏರೋಸ್ಫಿಯರ್ ಅಲ್ಲಿ ಒಂದು ಯಾವುದೇ ಒಂದು ದೇಶಕ್ಕಿಂತ ಕಡಿಮೆ ಇಲ್ಲ ಅಂತ ನಾವು ಹೇಳ್ಬೋದು. ಮತ್ತು ಏನು ವರ್ಷಗಳಲ್ಲಿ ಅಭಿವೃದ್ಧಿ ಆಗೋ ಮೂಲಕ ಬಹುಶಃ ನಾವೇ ಇದರಲ್ಲಿ ವರ್ಲ್ಡ್ ಲೀಡರ್ ಆಗ್ಬೋದು ಅಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಮುಂದುವರಿತಾ ಇದ್ದಾರೆ. ನಮ್ಮ ಹೆಜ್ಜೆಯಲ್ಲೂ ಕೂಡ ಈ ರೀತಿ ಕೆಲಸ ಮಾಡ್ತಾ ಇರೋದು ಅವ್ರಿಗೂ ಕೂಡ ನಾವು ಶುಭಾಶಯಗಳನ್ನು ವ್ಯಕ್ತಪಡಿಸಬೇಕಾಗಿದೆ. ಸಾಕಷ್ಟು ಅಂಡರ್ಟೆಕ್ ಕಂಪನಿಗಳು ಅಂದ್ರೆ ಈ ರೀತಿಯಾದಂತಹ ಏರೋಸ್ಪೇಸ್ ವಿವಿಧ ಒಂದು ವಸ್ತುಗಳನ್ನು ತಯಾರು ಮಾಡುವಂತ ತುಮಕೂರು ಆಗ್ಬೋದು, ಬೆಂಗಳೂರಲ್ಲಿ ಆಗ್ಬೋದು, ಸಾಕಷ್ಟು ಭಾಗಗಳಿದ್ದಾವೆ. ತಮ್ಮ ಒಂದು ಸ್ವಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಈ ರೀತಿಯಾದಂತಹ ಒಂದು ಅಭಿವೃದ್ಧಿ ಆಗುವಂತಹ ಒಂದು ಕಂಪನಿಗಳು ತರುವಂತಹ ಸಾಧ್ಯತೆ ಇದೆಯಾ? ಒಂದು ಬೇಡಿಕೆ ಏನಾದ್ರು ಇಡುವಂತದ್ದು ಆಗುತ್ತೆ? ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಾರಥ್ಯವನ್ನು ಕೂಡ ತಾವು ಕೂಡ ವಹಿಸ್ತಾ ಇದ್ದೀರಾ. ಏನಾದ್ರು ಒಂದು ಮನವಿ ಮಾಡಬಹುದಾ? ಹೇಗೆ ಮೈಸೂರಲ್ಲಿ ಜಾಗ ಇದ್ದೇ ಇದೆ. ಇಂಥ ಒಂದು ಏನಾದರೂ ಇದರ ಉತ್ಪಾದಿಸೋದಕ್ಕಾಗಿ ಏನಾದರೂ ಕಾರ್ಖಾನೆ ಬೇಕಾಗಿದ್ರೆ ಮತ್ತು ಏನಾದರೂ ಕೈಗಾರಿಕೆಯನ್ನು ಶುರು ಮಾಡಬೇಕಾಗಿದ್ರೆ ಮೈಸೂರಲ್ಲಿ ಜಾಗ ಇದ್ದೇ ಇದೆ. ಆದರೆ ತೀರ್ಮಾನ ಮಾಡಬೇಕಾಗಿರೋದು HAL ಮತ್ತು ಅವರು ನೇರವಾಗಿ ಕೇಂದ್ರ ಸರ್ಕಾರ ಜೊತೆ ಮಾಡ್ತಾರೆ. ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಇಂಥ ಒಂದು ಬೆಳವಣಿಗೆ ನಮ್ಮ ಮೈಸೂರಿಗೆ ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಆಗುತ್ತೆ. ಸೊ ಅದಕ್ಕಾಗಿ ನಾವು ಯಾವತ್ತೂ ಸಿದ್ಧ ಆಗಿದ್ದೀವಿ. ಇವ್ರ ಜೊತೆ ಚರ್ಚೆ ಮಾಡ್ಬಿಟ್ಟು ನೋಡೋಣ. ಇದರ ಒಂದು ಬೇಕಾಗಿದ್ರೆ ಸುಮ್ಮನೆ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡಬಾರ್ದು. ಅಭಿವೃದ್ಧಿ ಬೇಕಾಗಿದ್ರೆ ಅದನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸಂಸದರಾಗಿರುವಂತಹ ಯದುವೀರ್ ಅವರ ಮಾತಾಗಿರುವಂಥದ್ದು. ನೋಡ್ಬೋದು, ಬೆಂಗಳೂರು ತುಮಕೂರು ಭಾಗದಲ್ಲಿ ಸಾಕಷ್ಟು ಏರೋಸ್ಪೇಸ್ ಕಂಪನಿಗಳು ತಯಾರು ಮಾಡುವಂಥದ್ದು ಇನ್ನಿತರ ರೂಪದ ಕೆಲಸಗಳಾಗ್ತಾ ಇದಾವೆ. ಮೈಸೂರಿಗೂ ಕೂಡ ಈ ರೀತಿಯಾದಂಥ ಒಂದು ಕಂಪನಿಗಳ ತಂದರೆ ಇನ್ನಷ್ಟು ಅಭಿವೃದ್ಧಿ ಆಗುವಂಥ ಕೆಲಸ ಮೈಸೂರು ಭಾಗಕ್ಕೂ ಕೂಡ ಆಗುತ್ತೆ. ಆ ಆಶಯ ಜನರಿಗೆ ಏನಿದೆಯೋ ಅದನ್ನು ಸಕ್ಸಸ್ ಮಾಡುವಂಥ ಕೆಲಸಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಸಂಸದರಾಗಿರುವಂಥ ಯದುವೀರ್ ಅವರು ನಮ್ಮ ಜೊತೆಗೆ ಒಟ್ಟಾರೆಯಾಗಿ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಏರ್ ಶೋಗೆ ಇವತ್ತು ಅಂತಿಮ ದಿನ ಆಗಿರುವುದರಿಂದಾಗಿ ವಾಯುನೆಲೆಯ ಆಸುಪಾಸಿನಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಯೋಜನೆ ಆಗಿರುವಂತಹ ಏರೋ ಇಂಡಿಯಾ ಏನಿದೆಯೋ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿನ್ನೆಯಿಂದ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಕೊಟ್ಟಿರುವಂಥ ಕಾರಣದಿಂದಾಗಿ ಲಕ್ಷಾಂತರ ಜನ ಏರ್ ಶೋ ವೀಕ್ಷಣೆಗೆ ಬರುವಂಥ ಕೆಲಸ ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಜನರಿಗೆ ಅವಕಾಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಈಗ ನಾನು ತೋರಿಸ್ತಿರುವಂಥ ವಿಷಯಗಳನ್ನು ನೋಡ್ತಾ ಹೋದರೆ ಯಾರಿಗೂ ಕೂಡ
ಇಲ್ಲಿ VIP ಅವಕಾಶ ಆಗ್ಬೋದು, ಇನ್ನೊಂದು ಮತ್ತೊಂದು ಎನ್ನುವಂಥ ನಿಟ್ಟಿನಲ್ಲಿ ಟ್ರಾಫಿಕ್ನಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಏನಾದರೂ ನಿರೀಕ್ಷೆ ಇದ್ರೆ ಆ ನಿರೀಕ್ಷೆ ಸುಳ್ಳಾಗುತ್ತೆ. ನೋಡ್ತಾ ಹೋಗ್ಬೋದು, ಬೆಂಗಳೂರಿನ ಯಲಹಂಕ ವಾಯುನೆಲೆಯ ರೋಡ್ನಲ್ಲಿದ್ದೇನೆ. ಸದ್ಯಕ್ಕೆ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಪರಿಸ್ಥಿತಿಯ ಒಂದು ನಿರ್ಮಾಣ ಆಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ದ್ವಿಚಕ್ರ ವಾಹನಗಳಾಗ್ಬೋದು, ಬಸ್ಗಳಾಗ್ಬೋದು, ಕಾರ್ಗಳಾಗ್ಬೋದು, ಎಲ್ಲ ವೆಹಿಕಲ್ಗಳು ಕೂಡ ಟ್ರಾಫಿಕ್ನಿಂದ ಸಿಕ್ಕಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರ್ಪೋರ್ಟ್ ರಸ್ತೆಯ ಪ್ರಮುಖವಾದಂಥ ರಸ್ತೆ ಇದಾಗಿರುವಂತಹ ಕಾರಣದಿಂದಾಗಿ ಎಲ್ಲ ರಸ್ತೆಗಳು ಅಂದರೆ ಎಲ್ಲ ವೆಹಿಕಲ್ಗಳು ಕೂಡ ಇದೇ ಭಾಗದಲ್ಲಿ ಹೋಗಬೇಕಾಗತ್ತೆ. ಅಂದರೆ ಏರ್ಪೋರ್ಟ್ಗೆ ಹೋಗುವಂಥ ವೆಹಿಕಲ್ಗಳು ಸೇರಿದಂತೆ ಶಿಡ್ಲಘಟ್ಟ, ಚಿಂತಾಮಣಿ ಸೇರಿದಂತೆ ವಿಜಯಪುರ, ಬಾಗೇಪಲ್ಲಿ ಸೇರಿದಂತೆ ನಾನಾ ಭಾಗದ ಒಂದು ವೆಹಿಕಲ್ಗಳು ಕೂಡ ಇಲ್ಲಿ ಸಿಕ್ಕಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಈಗಿನ್ನು 8:30 ಆಗಿದೆ. 8:30 ಆಗಿರುವಂಥ ಸಂದರ್ಭದಲ್ಲಿ ಇವತ್ತು 5ನೇ ದಿನದ ಏರ್ ಶೋ ಇದೆ. ಏರ್ ಶೋಗೆ ಲಕ್ಷಾಂತರ ಜನ ವಿಸಿಟ್ ಆಗುವಂಥದ್ದ ಕಾರಣದಿಂದಾಗಿ ಈ ಒಂದು ವೆಹಿಕಲ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೋಡ್ತಾ ಹೋಗ್ಬೋದು, ಈಗ ನಾನು ತೋರಿಸ್ತಿರುವಂಥ ವಿಜುವಲ್ ಕೂಡ ಸದ್ಯಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ರೋಡ್ನಲ್ಲಿರುವಂಥದ್ದು. ಬಾಗ್ಲೂರು ಕ್ರಾಸ್ನಲ್ಲಿ ಈ ರೀತಿಯಾದಂಥ ಟ್ರಾಫಿಕ್ ನಿರ್ಮಾಣ ಆಗಿದೆ. ಬಾಗ್ಲೂರು ಕ್ರಾಸ್ ಅಲ್ಲದೆ ಹೆಬ್ಬಾಳದಿಂದಲೇ ಈ ಒಂದು ಟ್ರಾಫಿಕ್ ನಿರ್ಮಾಣ ಆಗಿರುವಂಥ ಕಾರಣದಿಂದಾಗಿ ಸದ್ಯ ಏರ್ ಶೋನ ಒಂದು ಜಾಗ ಏನಿದೆಯಲ್ಲ ಅಲ್ಲಿವರೆಗೂ ಕೂಡ ಇದೇ ಪರಿಸ್ಥಿತಿ ಒಟ್ಟಾರೆಯಾಗಿ ನಿರ್ಮಾಣ ಆಗಿದೆ. ನೋಡ್ತಾ ಹೋಗೋದಾದ್ರೆ ಮೇಲ್ಭಾಗದಲ್ಲೂ ಕೂಡ ಇದೇ ಟ್ರಾಫಿಕ್ ಆಗಿದೆ. ಸರ್ವಿಸ್ ರೋಡ್ನಲ್ಲೂ ಕೂಡ ಇದೇ ಟ್ರಾಫಿಕ್ ನಿರ್ಮಾಣ ಆಗಿರುವಂಥ ಕಾರಣದಿಂದಾಗಿ ಎಲ್ಲ ವಾಹನಗಳು ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ ಒಟ್ಟಾರೆಯಾಗಿದೆ. ಅಂದರೆ ಸದ್ಯ ಬೆಳಗ್ಗೆಯಿಂದಲೇ ಈ ಒಂದು ಟ್ರಾಫಿಕ್ ಇದ್ದು ಸಂಜೆವರೆಗೂ ಕೂಡ 5 ಗಂಟೆವರೆಗೂ ಕೂಡ ಏರ್ ಶೋ ಇದೆ. ಏರ್ ಶೋ ಇರುವಂಥ ಅಂತ್ಯದ ದಿನವಾದ ಒಂದು ಅವಧಿಯಲ್ಲಿ ಈ ರೀತಿಯಾದ ಟ್ರಾಫಿಕ್ಕು ನಿರ್ಮಾಣ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಇಟ್ಕೊಂಡಿರಲಿಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.